ಅಪ್ಪೇ ಸ್ವಾಮಿ, ಜೀವನದ ಅಲೆಗಳಿಗೆ ಸಿಕ್ಕು ನನ್ನ ಬದುಕು ಅಧಪತನ ಕೇಳಿದರೆ ಕೂಡ ನನ್ನ ಆಶೆಗಳಿಗೆ ಪುನರ್ಜನ್ಮ ನೀಡಿದೆ ತಂದೆ. ಇವತ್ತು ನನ್ನ ಕೈ ಹಿಡಿದು ರವಿ ಬರ್ತಾ ಇದ್ದಾರೆ. ಇವತ್ತು ನನ್ನ ಪ್ರಥಮ ರಾತ್ರಿ. ಹಲೋ, ನಾನು ಕಾರ್ತಿ, ರವಿ ಮಾತನಾಡ್ತಿರೋದು. ಹೇಳಿ. ಈಗ ತಾನೇ ಬೆಂಗಳೂರಿನಿಂದ ಬಂದಿದ್ದೀನಿ. ಟ್ರೈನ್ ತುಂಬಾ ಲೇಟ್ ಆಯ್ತು. ಇವತ್ತು ಟ್ರೈನ್ ತುಂಬಾ ಲೇಟ್ ಆಗಿ ಬಂತು. ರೈಲ್ವೆ ಸ್ಟೇಷನ್ನಿಂದ ಮಾತಾಡ್ತಾ ಇದ್ದೀನಿ. ಇನ್ನು ಅರ್ಧ ಗಂಟೆಯಲ್ಲಿ ಬಂದು ಬಿಡ್ತೀನಿ. ನೀನು ನನ್ನ ದಾರಿ ತುಂಬಾ ಕಾಯ್ತಾ ಇದಿರ್ಬೇಕಲ್ಲ. ಅರ್ಜೆಂಟ್ ಆಗಿ ಬರ್ತೀನಿ, ಫೋನ್ ಇಡ್ತೀನಿ ನೋಡು. ಫೋನಲ್ಲಿ ಮುದ್ದು ಕೊಡ್ತಾರೆ. ರವಿ ತುಂಬಾ ರಸಿಕ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ರವಿ ಬರ್ಬೋದು. ಬಂದ್ರು ಅಂತ ಕಾಣುತ್ತೆ. ಒಂದ್ ನಿಮಿಷ ಬಂದು ಬಾಗಿಲು ತೆಗಿತೀನಿ. ಚೆನ್ನಾಗಿದ್ಯಾ ಭಾರತಿ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿ. ನಾನು ಭಾರತಿ, ನಿನ್ನ ಪ್ರೀತಿಯ ಗಂಡ ಮಂಜು. ಚೆನ್ನಾಗಿದ್ಯಾ? ನೀನು ಚೆನ್ನಾಗಿದ್ಯಾ ಅಂತ ನನಗೆ ಗೊತ್ತು ಭಾರತಿ. ಭಾರತಿ, ನಾನು ಯುದ್ಧದಲ್ಲಿ ಸತ್ತಿದ್ದೇನೆಂದು ಸುಳ್ಳು ಸುದ್ದಿ ಹಬ್ಬಿಸಿಬಿಟ್ರು ಭಾರತಿ. ಅಂದ್ರೆ ನೀವು ಭಾರತಿ, ನಾವು ಯುದ್ಧ ಮಾಡುವಾಗ ನಮ್ಮ ಪಡೆಯ ಮೇಲೆ ಹೊಳೆಯುವ ಬಾಂಬ್ ಎಸಗ ಸಿಡಿದು ಬಂದ ಬಾಂಬಿನಿಂದ ನನ್ನ ತಲೆಗೆ ಭಾರವಾದ ಏಟು ಬಿತ್ತು. ಅಲ್ಲಿ ನಾನು ಪುಣ್ಯ ತಪ್ಪಿ ಬಿದ್ದೆ. ಸಾವಿರಾರು ಜನರ ಸೈನಿಕರ ಅಂತ್ಯಕ್ರಿಯೆಯಲ್ಲಿ ಮಂಜುನು ಸತ್ತು ಹೋದ ಅಂತ ಲೆಕ್ಕ ಕೊಟ್ಬಿಟ್ರು ಭಾರತಿ. ಮುಂದೆ ಯಾರೋ ಪುಣ್ಯವಂತರು ನನ್ನನ್ನು ಕರೆದುಕೊಂಡು ಹೋಗಿ, ನೀನು ಯಾರು, ನಿನ್ನ ಹೆಸರೇನು, ನಿನ್ನ ಊರು ಯಾವುದು ಅಂತ ಕೇಳಿದರು. ಹೇಳುವ ಪ್ರಜ್ಞವೇ ನನಗೆ ಇರಲಿಲ್ಲವಂತೆ. ದಿನಗಳ ನಂತರ ನನಗೆ ಪ್ರಜ್ಞೆ ಬಂತು. ಪ್ರಜ್ಞೆ ಬಂದಾಗ ಆ ಕ್ಷಣ ನಿನ್ನ ನಂಬಬೇಕು, ನಿನ್ನ ಮಾತಾಡಬೇಕು ಎಂಬ ಹಂಬಲದಿಂದ ಓಡಿ ಬಂದ ಭಾರತಿ. ಭಾರತಿ, ಈ ಸಮಾಜ, ಸರ್ಕಾರ, ಪತ್ರಿಕೆಗಳು ಮಂಜು ಸತ್ತು ಹೋದ ಅಂತ ಹೇಳಿದ್ರು. ನಾನು ಸತ್ತಿಲ್ಲಂತ ನೀನು ತಿಳಿದುಕೊಂಡಿದ್ದಿಲ್ಲ ಭಾರತಿ. ನಿಜವಾಗಿಯೂ ನಾನು ಸತ್ತಿದ್ದೇನಂತ ನೀನು ತಿಳಿದುಕೊಂಡಿದ್ದ. ನಿನ್ನ ಕುರಲಾಗ ಈ ದಾಳಿ ಹೇಳ್ತಿರಲಿಲ್ಲ ಭಾರತಿ. ನಾನು ಬದುಕಿದ್ದೀನಿ ಅಂದಾಗ, ಅಂದಮೇಲೆ ಇನ್ನೂ ನಿನ್ನ ಕೊರಳ ತಾಳಿ ಇದೆ ಅಂದಾಗ ನಮ್ಮ ಪ್ರೀತಿ ಪ್ರೇಮ ಎಷ್ಟು ಪವಿತ್ರವಾದದ್ದು ನೋಡು. ಯಾವ ದಿನ ನಾನು ಇದೇ ಹೂವಿನ ಮಂಚ, ಇದೇ ಬಣ್ಣದ ಸೀರೆ, ಹೂಗಳನ್ನು ಮುಡಿದು ಪ್ರಥಮ ರಾತ್ರಿ ದಿವಸ ನೀನು ಬಿಟ್ಟು ಹೋಗಿದ್ನೋ, ನಿಂದ ಇಲ್ಲಿಯವರೆಗೆ ನನ್ನ ಜಾತಕ ಪಕ್ಷಿ ಅಂತ ದಾರಿ ಕಾಯುತ್ತಾ ಕೂತಿರುವಲ್ಲ ಭಾರತಿ.
ಭಾರತಿ, ನಿನ್ನನ್ನು ನನ್ನ ಹೆಂಡತಿಯಾಗಿ ಪಡೆದಿತ್ತು 7 ಜನ್ಮದ ಪುಣ್ಯ ಭಾರತಿ, 7 ಜನ್ಮದ ಪುಣ್ಯ. ಭಾರತಿ, ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ನೀನು ಮೌನವಾಗಿದೆಯಲ್ಲ ಭಾರತಿ? ಯಾಕೆ ಭಾರತಿ? ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದೇನು? ನನ್ನ ಗಂಡ 3 ವರ್ಷವಾದರೂ ಬರಲಿಲ್ಲ, ಅಲ್ಲಿ ಎಲ್ಲಿಯಾದರೂ ಬೇರೆ ಹೆಣ್ಣು ನೋಡಿ ಮದುವೆ ಮಾಡ್ಕೊಂಡಿದ್ದಾನೆ ಅಂತ ತಿಳಿದುಕೊಂಡಿದ್ದೇನು? ನಾನೇಕೆ ಅಂತ ಕೆಲಸ ಮಾಡ್ಲಿ? ನೀನು ಅಂತ ಕೆಲಸ ಮಾಡಿಲ್ಲ ನೋಡು. ಅಂದ ಮೇಲೆ ನಾನೇಕೆ ಅಂತ ಕೆಲಸ ಮಾಡ್ಲಿ? ಪ್ರೀತಿಯ ಹೆಂಡತಿ ಇರುವಾಗ ಗಂಡ ಬೇರೊಬ್ಬರನ್ನ ಮದುವೆ ಮಾಡ್ಕೋಬಾರ್ದು. ಗಂಡನಿರುವಾಗ ಹೆಂಡತಿಯು ಬೇರೊಬ್ಬರನ್ನ ಮದುವೆ ಮಾಡ್ಕೋಬಾರ್ದು. ಅಂತ ಕೆಲಸವೇನಾದ್ರೂ ಮಾಡಿದರೆ ಅಂತವರು ಜಾಲಿಯ ಮಕ್ಕಳು ಭಾರತೀಯ. ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ದೀನಿ, ನೀನು ಮೌನವಾಗಿದ್ಯಲ್ಲ ಭಾರತಿ? ಮಾತಾಡು ಭಾರತಿ, ಮಾತಾಡು. ಬಚ್ಚು, ನಾನೇನು ಅಂತ ಮಾತಾಡ್ಲಿ? ಯಾಕೆ ಭಾರತಿ, ನನ್ನ ಮೇಲೆ ಕೋಪವೇ? ಮುಟ್ಬೇಡಿ ಮಂಜು, ದಯವಿಟ್ಟು ನನ್ನ ಮುಟ್ಬೇಡಿ. ಏನು? ನಾನು ನಿನ್ನ ಮುಟ್ಟಬಾರ್ದ? ಸಾವಿರಾರು ಜನರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡ ನಾನು. ನಾನು ನಿನ್ನ ಮುಟ್ಟಬಾರ್ದ? ನಿನ್ನ ಮುಟ್ಟ ಹಕ್ಕು ನನಗಿಲ್ಲವೇ? ಇಲ್ಲ ಇಲ್ಲ ಇಲ್ಲ, ನನ್ನ ಗಂಡ ನೀ ಹೌದು, ನಿನ್ನ ಹೆಂಡತಿ ನಾನಲ್ಲ. ನನ್ನ ಗಂಡ ನೀ ಹೌದು, ನಿನ್ನ ಹೆಂಡತಿ ನಾನಲ್ಲ ಬಚ್ಚು, ನಿನ್ನ ಹೆಂಡತಿ ನಾನಲ್ಲ. ಅಂದರೆ ನಿನ್ನ ಮಾತಿನ ಅರ್ಥ? ನೀವಿದ್ದದಲ್ಲಿ ಸತ್ಯವಾದ ಸುದ್ದಿ ಬಂತು, ಜನ ಎಲ್ಲ ಕೂಗಾಡಿದ್ರು. ದೇವಿ ನನ್ನ ದೇವರ ಅಂತ ನಿಮಗೆ ಮಾತು ಕೊಟ್ಟಿದ್ದು ಸತ್ಯ. ಅದೇ ಆ ವಿಧಿ ನನ್ನ ಇತಿಹಾಸವನ್ನೇ ಬದಲಾಯಿಸಿ ಬಿಡ್ತು ಬಚ್ಚು, ನನ್ನ ಇತಿಹಾಸವನ್ನೇ ಬದಲಾಯಿಸಿ. ಹೋಗ್ಲಿ ಬಿಡು ಭಾರತಿ, ಈಗ ಮರಳಿ ಬಂದಿರುವೇನಲ್ಲ, ಸಂತೋಷ ಪಡು. ಬಚ್ಚು, ಯುದ್ಧದಲ್ಲಿ ನೀವು ಸತ್ಯರೇ ಅಂತ ತಿಳಿದು ನಾನು ವಿಧವೆ ಆದೆ. ಆದ್ರೆ ಇನ್ನು ಸ್ವಲ್ಪ ದಿನಗಳ ಹಿಂದೆ ನೀನು ಮತ್ತೊಂದು ಮದುವೆ ಆದೆ. ಭಾರತಿ, ನೀನು ಬೆಳದಿಂಗಳ ಅಂಗಳದಲ್ಲಿ ಚಂದ್ರ ಚಕೋರಿಯಾಗಿ ಎದೆಗೆ ಎದೆ ಹಚ್ಚಿ ತುಟಿಗೆ ತುಟಿ ಇಟ್ಟು ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿ ಮಾಡಿದೆ ನನಗೆ ಇಂದು ನೀನು ಹೇಳುವ ಮಾತು? ಹೂವಾಗಿ ಅರಳಿದ ಮೇಲೆ ಮಕರಂದ ಹೀರುವ ದುಂಬಿ ನೀವೇ ಎಂದು ನನ್ನ ಹೃದಯದಲ್ಲಿ ನಿನ್ನ ಭಾವಚಕ್ರವನ್ನು ಪೂಜಿಸುವ ಪ್ರಿಯತಮನಿಗೆ ಇಂದು ನೀನು ಹೇಳುವ ಮಾತು ಮತ್ತೊಂದು. ವೀರ
ವೀರ ಧೀರ ದೇಶ ಪ್ರೇಮಿ ಎಂದು ಹೊಗಳಿ ನನ್ನನ್ನು ಯುದ್ಧ ಮಾಡಲು ರಣರಂಗಕ್ಕೆ ಕಳಿಸಿ ಮರಳಿ ಬಂದ ನಿನ್ನ ಗಂಡನಿಗೆ ಇಂದು ನೀನು ಹೇಳುವ ಮಾತು ಮತ್ತೊಂದು ಮದುವೆಯಾಗಿದ್ದೇನೆಂದು ಹೇಳ್ತಾ ಇದೀಯಾ? ಸಂತೋಷ ಭಾರತಿ, ತುಂಬಾ ಸಂತೋಷ. ನಾನೇನ್ ಮಾಡ್ಲಿ ಮಂಜು? ನೀ ಯುದ್ಧದಲ್ಲಿ ಸತ್ತಿದ್ದು ನಿಜವೆಂದು ತಿಳಿದು ನಾನು ಮತ್ತೊಂದು ಮದುವೆ ಆದೆ. ಭಾರತಿ, ಜನರು ಏನ್ ಹೇಳಿದ್ರು ಅವತ್ತು? ಮಂಜು ಸತ್ತು ಹೋದ ಅಂತ ಹೇಳಿದ್ರು. ಆದ್ರೆ ಅವತ್ತು ನಾನು ಸಾಯಲಿಲ್ಲ. ಇವತ್ತು ನಿನ್ನ ಮಾತು ಕೈ ಬದುಕಿ ಸತ್ಯ ಭಾರತಿ, ಬದುಕಿ ಸತ್ಯ. ತಪ್ಪು ನಿನ್ನದಲ್ಲ, ನನ್ನವರು ನನ್ನ ಹಿತೈಷಿಗಳು ಅಂತ ನಿನ್ನ ಕೊರಳಿಗೆ ತಾಳಿ ಕಟ್ಟಿದ್ದೇನಲ್ಲ, ಅದು ನನ್ನ ತಪ್ಪ. ಬಾಬಾಜಿ ನೋಡಿ, ನಾನು ಮಾಡಿರೋ ತಪ್ಪಿಗೆ ನೀವು ಬೇಕಾದ್ರೆ ನನ್ನ ಕತ್ತನ್ನ ಹೆಚ್ಚಿಗೆ ಕೊಂದು ಹಾಕ್ಬೇಡಿ. ಆದ್ರೆ ದಯವಿಟ್ಟು ಈ ರೀತಿ ಹಿಂಸೆ ಕೊಡುವ ಮಾತನ್ನ ಮಾತ್ರ ಮಾತಾಡ್ಬೇಡಿ. ನಿನ್ನ ಕತ್ತು ಹಿಚಿಕಿ ನಾನು ಯಾವ ಪಾಪಕ್ಕೆ ಹೋಗಲಿ? ಇನ್ನು ನೀನು ಸಂಸಾರ ಮಾಡಬೇಕಾದವಳು. ವಿದ್ಯಾವಂತೆಯಾದ ನೀನು ಸಮಾಜ ಸುಧಾರಣೆ ಮಾಡಬೇಕಾದವಳು. ನಿನ್ನನ್ನು ಕೊಲೆ ಮಾಡಿದರೆ ನನಗೆ ಪುಣ್ಯ ಸಿಗಲಾರದು. ಸಂಸಾರ ಮಾಡಲಾರ ಸನ್ಯಾಸಿ ನಾನು. ಹೆಂಡತಿಯ ಪ್ರೀತಿಯರದ ದೇಶ ಭ್ರಷ್ಟ ನಾನು. ಬೇಕಾದ್ರೆ ನೀನು ನನ್ನ ಕೊಲೆ ಮಾಡು, ನಿನಗೆ ಸ್ವರ್ಗ ಸಿಗುತ್ತದೆ. ಏಕೆಂದರೆ ಇಬ್ಬರ ಗಂಡಂದರ ಪ್ರೀತಿ ಗೆದ್ದ ಹೆಂಡತಿ ನೀನು. ನಾನು ಮಾಡಿದ ಅಪರಾಧಕ್ಕಾಗಿ ನೀವು ನನಗೆ ಬೇಕಾದ ಶಿಕ್ಷೆ ಕೊಡ್ಬೋದು. ನಿಮ್ಗೆ ಅವಮಾನ ಮಾಡ್ಬೇಕು ಅಂತ ನಾನು ಮತ್ತೊಂದು ಮದ್ವೆ ಆಗ್ಲಿಲ್ಲ. ಆ ವಿಧಿ ನನ್ನ ಹಣೆ ಬರದಲ್ಲಿ ಹಾಗೆ ಬರ್ಬೇಕು, ಹಾಗಾಗೋಯ್ತು. ಈ ತಪ್ಪಿಗೆ ನೀವು ಏನ್ ಬೇಕಾದ್ರೂ ಶಿಕ್ಷೆ ಕೊಡ್ಬೋದು. ನಾನೇಕೆ ಶಿಕ್ಷೆ ಕೊಡ್ಲಿ ಭಾರತಿ? ನನ್ನದೊಂದು ಮಾತು ನಡೆಸಿಕೊಡ್ತೀಯ? ಒಂದಿಗೆ 100 ಮಾತನ್ನ ಕೇಳಿ ನಡೆಸ್ಕೊಡ್ತೀನಿ. ನೀವು ಕೇಳಿದ್ರೆ ನನ್ನ ಪ್ರಾಣ ಬೇಕಾಗುತ್ತೆ. ಪ್ರಾಣ ಕೇಳುವಂತ ಕಟುಕ ಮನಸ್ಸು ನನ್ನಲ್ಲ ಭಾರತಿ. ಭಾರತಿ, ದಯವಿಟ್ಟು ನನ್ನ ಮಾತು ನಡೆಸಿಕೊಡ್ತೀನಿ ಅಂತ ನನಗೆ ವಚನ ಕೊಡು ಭಾರತಿ. ನನ್ನ ಹೆತ್ತವರ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ನಿಮ್ಮ ಮಾತನ್ನ ನಡೆಸ್ಕೊಡ್ತೀನಿ. ಅದೇನು ಅಂತ ಹೇಳಿ. ಹಾಗಾದರೆ ಇವತ್ತಿನಿಂದ ನಾನು ನನಗೆ ನಿನ್ನ ಮಗಳಂತ ತಿಳಿದುಕೊಳ್ಳಬೇಕು. ನಾನು ನಿಮಗೆ ತಾಯಿ ಆಗಬೇಕೆ? ಅನಿವಾರ್ಯ. ಏನು ಮಾಡುವುದು? ನಿನ್ನ ಜೊತೆ ಸಂಸಾರ ಮಾಡುವ ಪುಣ್ಯವಂತೂ ಪಡೆಯಲಿಲ್ಲ. ಕನಿಷ್ಠ ಪಕ್ಷ ನಿನ್ನ ಪಾದ ಸೇವೆ ಮಾಡಿದ್ರೆ ಪುಣ್ಯ ಸಿಗ್ತೈತಿ ಅಂತ ನೋಡ್ತೀನಿ ತಾಯಿ. ಮಂಜು, ಏನ್ ಮಾತಾಡ್ತಾ ಇದ್ದೀರಾ ನೀವು? ಹಲೋ ಭಾರತಿ, ಯಾರಿವರು? ರೀ ಮಿಸ್ಟರ್, ಯಾರ್ರಿ ನೀವು? ನಾನು ಯಾರಂತ ಅವರ ಬಾಯಿಂದಲೇ ಕೇಳ್ರಿ. ಭಾರತಿ, ಯಾರಿವರು? ಇವರು ನಾನೇ ಹೇಳ್ತೇನೆ ತಡ್ರಿ.
ನಾನು ಇವರಿಗೆ ಮಗ ಆಗ್ಬೇಕು. ಮಗ ಆಗಬೇಕು? ಮಗ ಅಂದ್ರೆ ಹೊಟ್ಟೆಯಿಂದ ಹುಟ್ಟಿದ ಮಗನಲ್ರಿ. ಹಳೆದ ತಾಯಿ ತೀರಿದ ಬಳಿಕ ನನ್ನ ಭಾವನೆಗಳಿಂದ ಪಡೆದುಕೊಂಡ ನನ್ನ ತಾಯಿ. ಈ ನನ್ನ ತಾಯಿನ ಮಾತಾಡಿಸ್ಬೇಕು ಅಂತ ಬಂದಿದ್ದೆ. ನಮ್ಮವನ ಗಂಡ ನಮ್ಮಪ್ಪ ಹೆಂಗಿರ್ಬೇಕು ಅನ್ನೋದ್ರಾಗ ಆ ದೇವರು ಬಂದಂಗ ನೀವ ಬಂದ್ಬಿಟ್ರಿ ಅಪ್ಪ. ಈ ನನ್ನ ತಾಯಿನ ಯಾವುದು ತೊಂದರೆ ಆಗದಾಗ ನೋಡ್ಕೊಂಡು ಹೋಗ್ರಿ ಅಪ್ಪ ಅಂತ ನಿಮ್ಮ ಕಾಲು ಹಿಡಿದು ಬೇಡ್ಕೊತೀನ್ರಿ ಅಪ್ಪ. ಚೇಚೆ, ಎಂತ ಮಾತನಾಡಿದೀಯಪ್ಪ. ನಿನ್ನಂತ ಮಗನನ್ನು ಪಡೆದ ಈ ತಾಯಿ ಪುಣ್ಯವಂತಳು. ನಾನು ಪುಣ್ಯವಂತಳು. ಈ ಪ್ರಪಂಚದಲ್ಲಿ ಬೇರೆ ಯಾರು ಇಂಥ ಪುಣ್ಯನ ಪಡೆದಿರಬೇಕಿಲ್ಲ. ಅಷ್ಟೊಂದು ಪುಣ್ಯ ಪಡೆದವಳು ನಾನು ಪುಣ್ಯವಂತಳು. ಮಗ ಮನೆಗೆ ಬಂದಿದ್ದಾನೆ, ಊಟ ಮಾಡಿಸು, ಒಳಗೆ ಕರೆದುಕೊಂಡು ಹೋಗಿ. ಬ್ಯಾಡ್ರಿ ಅಪ್ಪ, ಹೊಟ್ಯಾಗ ಕರಗಲಾರ್ದಂತ ಊಟನೇ ಮಾಡಿ ಇನ್ನು ಹೋಗಿ ನಮ್ಮ ಮನೆ ಮುಟ್ಟಿದ್ರು ಸಾಕ್ರಿ ಅಪ್ಪ. ಈ ನನ್ನ ತಾಯಿನ ಚಲೋತಾಗ ನೋಡ್ಕೊಂಡು ಹೋಗ್ರಿ ಅಪ್ಪ ಅಂತ ನಿಮ್ಮ ಕೈ ಮುಗಿದು ಬೇಡ್ಕೊತೀನಿ. ಭಾರತಿ, ನಾನು ಬೆಂಗಳೂರಿನಿಂದ ಬೇಗ ಬರಬೇಕಂತ ಮಾಡಿದ್ದೆ, ಆದರೆ ಸ್ವಲ್ಪ ತಡವಾಯಿತು. ನನ್ನನ್ನು ಕ್ಷಮಿಸಿ ಬಿಡು ಭಾರತಿ. ಇರ್ಲಿ ಬಿಡಿ, ಈಗ ತಾನೇ ಬಂದಿದ್ದೀರಿ, ಹೋಗಿ ಮುಖ ತೊಳ್ಕೊಂಬನ್ನಿ. ಅದಲ್ಲ, ಆಮೇಲೆ. ಮತ್ತೆ ಸದ್ಯ ಏನ್ ಬೇಕು ನಿಮ್ಗೆ? ಈಗ ಪ್ರಯಾಣ ಮಾಡಿ ತುಂಬಾ ಸುಸ್ತಾಗಿದೆ. ನಿನ್ನ ಮಧುರವಾದ ಕಂಠದಿಂದ ಒಂದು ಸುಮಧುರವಾದ ವಾಣಿ ಬರಲಿ. ತುಂಬಾ ತುಂಟ್ರಿ ನೀವು. ಸಂಗಾತಿ ಸಂಗಾತಿ ಓ ಸಂಗಾತಿ, ಗಲ್ಲಂತಿ ಗಮ್ಮಂತಿ ಓ ಸೇವಂತಿ, ಸಹನಾಮನಿ ನನ್ನ ಸಹಚಾರಿಣಿ, ನನ್ನ ಎದೆಯಾಳು ದೊರೆಸಾನಿ ಸಹಧರ್ಮಿಣಿ, ನರಗಳ ಒಳಗೆ ಸ್ವರಗಳ ಕೊಡುಗೆ, ಒಲವಿನ ಬಡವೆ ನೋಡುವ ಮಾಮನಿ. ಪ್ರತಿ ನಿಶ್ವಾಸ ಪುಷ್ಪಾಂಜಲಿ. ಪ್ರತಿಪದದೊಳಗೆ ಪ್ರತಿಫಲಿಸುವೆನು, ಭಾರತಿ, ನಾನು ಮುಖ ತೊಳೆದುಕೊಂಡು ಬೇಗ ಬರ್ತೀನಿ. ದೇವ್ರಿ, ಎಂಥ ಸಂಕಟವನ್ನು ತಂದ್ಬಿಟ್ಟು ನನ್ನ ಪಾಲಿಗೆ.
ಒಂದೆಡೆ ಸತ್ಯ ಸಂಗತಿ ಏನು ಅಂತ ರವಿ ಗೊತ್ತಾದ್ರೆ ಅವ್ರ ಬದುಕಿ ಉಳಿಬಹುದೇ? ನನ್ನನ್ನು ಅಷ್ಟೊಂದು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಬಹುದೇ? ಅಪ್ಪ, ಯಾಕಪ್ಪ ಇಂಥ ಗಂಡಾಂತರ ಪರಿಸ್ಥಿತಿ ತಂದ್ಬಿಟ್ಟೆ ನನಗೆ. ಏನೇ ಆಗಲಿ, ಇವತ್ತು ಒಬ್ಬರ ಹೆಸರಿನಿಂದ ಹಾಲು ಹೆಪ್ಪಾಗಲೇಬೇಕು. ರವಿ, ರವಿ, ಯಾಕೆ ಭಾರತಿ ಕೂಗ್ತಾ ಇದ್ದೀಯಲ್ಲ? ಇವತ್ತು ನಮ್ಮ ಪ್ರಥಮ ರಾತ್ರಿ ಅಂತ ನಾನು ನಿಮ್ಗೆ ಹೇಳ್ಬೇಕೇನು? ರವಿ, ಇವತ್ತು ನಾವಿಬ್ರು ಒಂದಾಗುವಂತ ಶುಭರಾತ್ರಿ. ನನಗೊಂದು ಸ್ವಲ್ಪ ಸುಸ್ತಾಗಿದೆ, ರೆಸ್ಟ್ ಮಾಡ್ತೀನಿ, ಆಮೇಲೆ ನೋಡೋ. ನೋಡು ಭಾರತಿ, ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು, ಮರ್ತೇ ಬಿಟ್ಟಿದ್ದೆ. ನಾನು ಬೆಂಗಳೂರಿನಿಂದ ಬರುವಾಗ ನನ್ನ ಸ್ನೇಹಿತನ ಜೊತೆಗೆ ಡಾಕ್ಟರ್ ಹತ್ರ ಹೋಗಿದ್ದೆ. ಸ್ವಲ್ಪ ಜ್ವರ ಬಂದ ಸಲುವಾಗಿ ನಾನು ಡಾಕ್ಟರ್ ಹತ್ರ ನನ್ನ ಸ್ನೇಹಿತನ ಜೊತೆ ಹೋಗಿದ್ದೆ. ಡಾಕ್ಟರ್ ಏನಂತ ಹೇಳಿದ್ರು? ಡಾಕ್ಟರ್ ನಾನು ನನ್ನ ಸ್ನೇಹಿತನ ಮುಂದೆ ಹೇಳುತ್ತಿದ್ದರು, ಅದನ್ನು ನಾನು ಮರೆಯಾಗಿ ನಿಂತು ಕೇಳಿಕೊಂಡೆ. ಅದನ್ನ ಕೇಳ್ತಾ ಇದ್ದೀನಿ, ಅವ್ರು ಏನಂತ ಹೇಳಿದ್ರು ಅಂತ. ಭಾರತಿ, ನನಗೆ ಕ್ಯಾನ್ಸರ್ ಇದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ದಯವಿಟ್ಟು ನಾನು ಹೆಣ್ಣಿನ ಸಂಬಂಧದಿಂದ ದೂರ ಇರ ಅಂತ ನನಗೆ ಡಾಕ್ಟರ್ ಹೇಳಿದ್ದಾರೆ. ಅದಕ್ಕಾಗಿ ನೀನು ಸ್ವಲ್ಪ ದಿನ ನನಗೆ ವಿಶ್ರಾಂತಿಯನ್ನು ನೀಡಬೇಕಂತ ನಿನ್ನಲ್ಲಿ ಹೇಳ್ತಾ ಇದ್ದೀನಿ. ಭಾರತಿ, ಐ ಆಮ್ ಸಾರಿ, ಪ್ಲೀಸ್ ನನ್ನನ್ನು ಕ್ಷಮಿಸಿಬಿಡು. ನಾನು ಸ್ವಲ್ಪ ರೆಸ್ಟ್ ಮಾಡಬೇಕು, ಬರ್ತಾ ಇದ್ದೀನಿ. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ ನಿನ್ನ ಹಣೆ ಬರಹದ ಮೆಚ್ಚಲಿಕ್ಕಿದ್ದಕ್ಕೆ. ಮೆಚ್ಚಬೇಕು ನನ್ನ ಮದುವೆಯಾದ ಗಂಡನ ಹೃದಯದಲ್ಲಿ ನನ್ನ ಪ್ರೀತಿಯನ್ನ ಭದ್ರವಾಗಿ ಶೇಖರಣೆ ಮಾಡಬೇಕು ಅಂತ ಆಸೆ ಪಟ್ಟೆ. ಆದ್ರೆ ಮೊದಲನೇ ಗಂಡ ಬಂಗಾರದ ಮದುವೆ, ಅದರ ಬೆಲೆ ತುಂಬಾ ಹೆಚ್ಚಿದ್ದು. ಅದರಿಂದ ನನಗೇನು ಪ್ರಯೋಜನವಿಲ್ಲ. ಇದು ಎರಡನೇ ಗಂಡನ ಹೃದಯ ತೂತು ಬಿದ್ದ ಮಡಿಕೆ, ಅದರಲ್ಲಿ ನನ್ನ ಪ್ರೀತಿ ನಿಂತ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಒಬ್ಬರಲ್ಲದೆ ಇಬ್ಬರು ಗಂಡನರನ್ನ ಕೊಟ್ಟೆ, ಆದ್ರೆ ಅವರ ಹೃದಯವನ್ನ ಮುಟ್ಟಲಾರದಷ್ಟು ನನ್ನನ್ನು ದೂರವಿಟ್ಟೆ. ಮೆಚ್ಚಬೇಕು ಬಾಬಾ, ಮೆಚ್ಚಬೇಕು ನಿನ್ನ ಮೆಚ್ಚಲಿಕ್ಕಿದ್ದಕ್ಕೆ. ಗಂಡನಿಲ್ಲದ ಮಿಂಡನೊಂದಿಗೆ ಸರಸವಾಡುವ ಭಂಡ ಗಂಡರಿಗೆ ಅದೆಷ್ಟೊಂದು ಅವಕಾಶವಿಟ್ಟಿಯೋ ತಾಯಿ ಗಂಡ ಈ ನಿನ್ನ ಪ್ರಪಂಚದಲ್ಲಿ. ಕಣ್ಮುಂದೆ ಕಣ್ಣಲ್ಲಿದ್ದರು ಅವರ ಹೃದಯವನ್ನ ಮುಟ್ಟಲಾರದಷ್ಟು ನನ್ನನ್ನ ಪಾಪಿಯನ್ನಾಗಿ ಮಾಡಿದೆ. ಅದಕ್ಕೆ ಬಲ್ಲವರು ಹೇಳಿರ್ಬೇಕು, ಬ್ರಹ್ಮ ಬರಹ ಬಲ್ಲವ್ರು ಯಾರು ಅಂತ. ಬರೆದವನು ನೀನಾಗುವ ಭಯ ಪಡೋದು ನನ್ನ ಅದೃಷ್ಟ. ನಾನೀಗ 2 ರೆಕ್ಕೆಗಳನ್ನ ಕಳೆದುಕೊಂಡ ಹಕ್ಕಿ, ಹಾರಾಡಲು ಅವಕಾಶವೇ ಇಲ್ಲ. ಈ ಮನೆಯೇ ನನಗೆ ಪ್ರಪಂಚ, ಇದುವೇ ನನಗೆ ಬಂಧನ. ಆಸೆಗಳ ಲೋಕದಲ್ಲಿ ಕಥೆಗಳ ಬರೆದಂತ ಜೀವನದ ಪುಟಗಳಲ್ಲಿ ವ್ಯಥೆಗಳು ಅಲ್ಲ ನಾನು
ಅಂದುಕೊಂಡಂತೆ ಆಗಿ ಹೋಯಿತು. ರೂಪಾಳನ್ನು ನಡು ನೀರಿನಲ್ಲಿ ಕೈಬಿಟ್ಟೆ. ಇನ್ ಮುಂದೆ ನಂದೇ ಸಾಮ್ರಾಜ್ಯ. ನನ್ನನ್ನು ಯಾರು ಏನು ಮಾಡಲು ಸಾಧ್ಯವಿಲ್ಲ. ಈ ಕರ್ಮೇಂದ್ರನ ಸಾಮ್ರಾಜ್ಯ. ಹಲೋ ಮಿಸ್ಟರ್ ರೌಡಿ ಕರ್ಮೇಂದ್ರ. ಹಲೋ ರೂಪ, ಏನಿದು ರೂಪ? ಹುಲಿಯನ್ನ ಬೇಟಾಡೋದಕ್ಕೆ ಬಂದಿರೋ ಆ ಬೇಟೆಗಾರ್ತಿ. ನೀನು ಭಯ ಪಡಬೇಡ, ಅಷ್ಟು ಸುಲಭವಾಗಿ ನಾನನ್ನು ಕೊಲೆ ಮಾಡೋದಿಲ್ಲ. ನಾನು ಹೇಳಿದ ಮಾತನ್ನ ನೀನ್ ಕೇಳಬೇಕು, ಅಂದ್ರೆ ನಾನಿನ್ನ ಸುಮ್ಮನೆ ಬಿಡ್ತೀನಿ. ಇಲ್ಲ ಅಂದ್ರೆ ರೂಪ, ನೀನು ಹೇಳಿದ ಮಾತು ಕೇಳುತ್ತೇನೆ, ನನ್ನನ್ನು ಕೊಲೆ ಮಾಡಬೇಡ. ಯಾವ ಮಾತು ಕೇಳಿಲ್ಲ ನೀನು? ಏನ್ ಮಾಡ್ಬೇಕಂತ ಹೇಳು ರೂಪ. ಹೇಳ್ತೀನಿ ಕೇಳಲ್ಲ. ಮೊದಲು ನನ್ನ ಕೊರಳಿಗೆ ತಾಳಿ ಕಟ್ಟಬೇಕು, ನನ್ನ ಜೊತೆ ಸಂಸಾರ ಮಾಡಬೇಕು. ಒಂದು ವೇಳೆ ನೀ ಬಿಟ್ಟು ಹೋದ್ರೆ ಸೇತ ನನ್ನ ಹುಟ್ಟೋ ಮಗು ನನ್ನ ಹೆಸರಲ್ಲಿ ಬದುಕಬೇಕು. ನಿನ್ನ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರೆದು ಕೊಡ್ಬೇಕು. ಇಷ್ಟೆಲ್ಲ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಖಲಾಸ್ ಅನ್ಕೊಂಡ್ಬಿಡು. ರೂಪ, ದಯವಿಟ್ಟು ನನ್ನನ್ನು ಕೊಲೆ ಮಾಡಬೇಡ. ನೀನು ಹೇಳಿದಾಗೆ ನಿನ್ನ ಕೊರಳಿಗೆ ತಾಳಿ ಕಟ್ಟುತ್ತೇನೆ. ರೂಪ, ಮೊದಲು ಆ ಕತ್ತಿ ಕೆಳಗಡೆ ಇಡು. ಈಗಾಗ್ಲೇ ಒಂದ್ಸಲ ನಂಬಿ ಅಪನಂಬಿಕೆ ಏಟು ತಿಂದಿದ್ದೀನಿ. ಈಗ ನಾನೇನು ನಂಬೋದಿಲ್ಲ. ರೂಪ, ನನ್ನ ಪ್ರಾಣಕ್ಕಿಂತ ನಿನ್ನ ಹೆಚ್ಚನ್ನು ಪ್ರೀತಿ ಮಾಡಿದ್ದೇನೆ. ನನ್ನ ಮೇಲೆ ನಂಬಿಕೆ ಇಲ್ಲವೇ ನಿನಗೆ? ಇಲ್ಲ. ರೂಪ, ನಾನು ಕಟ್ಟುತ್ತೇನೆ. ನಿಜವಾಗ್ಲು ನಿಜವಾಗ್ಲು ನಾನು ಕಟ್ಟುತ್ತೇನೆ. ಕತ್ತಿ ಮೊದಲು ಕೆಳಗಡೆ ಇಡು ರೂಪ. ನೀನ್ ತಾಳಿ ಕಟ್ಟಿದ್ಮೇಲೆ ಆ ಕತ್ತಿ ಯಾಕೆ? ರೂಪ, ತಾಳಿ ಕಟ್ಟುವುದು ಮೊದಲು ಇರಲಿ, ಆಮೇಲೆ ಕಟ್ಟುತ್ತೇನೆ. ವಿಷ ನೀಡಿದ ಈ ಮನಕ್ಕೆ ಒಂದು ಸಂತಸದ ಸರವಳಿ ಚಿಮ್ಮ ಬರಲಿ. ಕೊಡುವ ಮದ ಮೃಗವನ್ನು ನೀಡುವ, ಕೊಡುವ ಮದ ಮೃಗವನ್ನು ನೀಡುವ. ನನ್ನ ಎದೆಯಲ್ಲಿ ಹೆಜ್ಜೆಯ ಸಪ್ಪಳ, ವಿರಹದ ತಳಮಳ ಕೊಟ್ಟು ಹೆಜ್ಜಿದೆ. ಉನ್ಮತ್ತನಾಗಿ ಬಿಟ್ಟು ನೀನು ನಕ್ಕಾಗ, ನನ್ನಿ ಮನಸ್ಸು ಮಾಯವಾಯಿತು ನಿನ್ನ ಕಂಡಾಗ. ಉನ್ಮತ್ತನಾಗಿ ಬಿಟ್ಟು ನೀನು ನಕ್ಕಾಗ.
ರೂಪಾ, ನೀನು ಚಾಪೆಯ ಕೆಳಗೆ ಹೋಗಿದರೆ ನಾನು ರಂಗೋಲಿ ಕೆಳಗೆ ಹೋಗುವೆ. ರೂಪಾ, ನಿನ್ನ ಪ್ರಾಣ ನಾನು ತೆಗಿದ್ದೇನೆ, ನೀನೇನು ತೆಗಿದೀಯ? ರೂಪಾ, ಮೋಸ ಏಕೋ ನನ್ನ ಮನಸ್ಸಿಗೆ ಬೇಡವಾಗುತ್ತದೆ. ಸುಮ್ಮನೆ ಎಲ್ಲಿ ಹೋಗಿ ಬದುಕು. ನಾನು ಹೋಗುತ್ತೇನೆ ರೂಪಾ, ನಾನು ಹೋಗುತ್ತೇನೆ. ಏಯ್! ನಿಂತ್ಕೊಳ್ಳೋ. ಎಲ್ಲೋ ಹೋಗ್ತಾ ಇದೀಯ ನನ್ ಮೋಸ ಮಾಡಿ? ನೀನ್ ಬಿಟ್ರು ನಾನೇ ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ಇದನ್ನ ಪ್ರೀತಿ ಮಾಡಿದಕ್ಕೆ, ನನ್ನ ಪ್ರೀತಿ ಮಾಡಿ ಮೋಸ ಮಾಡಿದಕ್ಕೆ, ರೂಪಾ, ನನ್ ಕೊರಳಿಗೆ ತಾಳಿ ಕಡ್ದಿದ್ದಕ್ಕಾಗಿ. ರೂಪಾ, ಎಂತ ಕೆಲಸ ಮಾಡಿಬಿಟ್ಟೆ ರೂಪಾ, ಎಂತ ಕೆಲಸ ಮಾಡಿಬಿಟ್ಟೆ.